ಉಭಯ ದೇಶಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಎದುರಾದರೂ ಶಾಂತಿಯುತ ಮಾರ್ಗದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳ ಮೂಲಕ ಪರಿಹರಿಸಿಕೊಳ್ಳಬೇಕು. ಭಾರತ ಪಾಕಿಸ್ತಾನ ನಡುವೆ 1971ರಲ್ಲಿ ನಡೆದ ಯುದ್ಧದ ಬಳಿಕ ಸಿಮ್ಲಾ ಒಪ್ಪಂದ ರೂಪಿಸಲಾಯಿತು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಹಾಗೂ ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಅವರು ಒಪ್ಪಂದಕ್ಕೆ ಸಹಿ ಹಾಕಿದರು. ಉಭಯ ದೇಶಗಳ ನಡುವೆ ಶಾಶ್ವತ ಶಾಂತಿ ಸ್ಥಾಪಿಸುವ ಗುರಿಯೊಂದಿಗೆ 1972ರಲ್ಲಿ ಅಧಿಕೃತವಾಗಿ ಒಪ್ಪಂದ ಜಾರಿಗೆ ಬಂತು. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಭಾರತ ಪಾಕಿಸ್ತಾನ ನಡುವಿನ ಸಂಬಂಧ ಸುಧಾರಣೆಗೆ ಕಾಲಕಾಲಕ್ಕೆ ಒಪ್ಪಂದ ರೂಪಿಸಲಾಗಿದೆ. ಸುಸ್ಥಿರ ದ್ವಿಪಕ್ಷೀಯ ಬಾಂಧವ್ಯ ಬೆಳವಣಿಗೆಗೆ ಜತೆಗೆ ಗಡಿ ಹಾಗೂ ನಾಗರಿಕರ ಹಿತರಕ್ಷಣೆಗೆ ನೀತಿಗಳನ್ನು ರೂಪಿಸಲಾಗಿದೆ. ಭಾರತ ಪಾಕಿಸ್ತಾನ ನಡುವೆ 1971ರಲ್ಲಿ ರಚನೆಯಾದ ಸಿಮ್ಲಾ ಒಪ್ಪಂದ ಸಹ ಅಂತಹುದೇ ಒಂದು ಭಾಗವಾಗಿತ್ತು. ಸಿಮ್ಲಾ ಒಪ್ಪಂದ ಭಾರತ ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಪ್ರಮುಖ ಹೆಗ್ಗುರುತು. ಭವಿಷ್ಯದ ಸಂಬಂಧಗಳನ್ನು ನಿಯಂತ್ರಿಸುವ ತತ್ವಗಳನ್ನು ಒಳಗೊಂಡ ಒಪ್ಪಂದ ಇದಾಗಿತ್ತು. 1971ರ ಯುದ್ಧ ಅಂತ್ಯಗೊಂಡ ಬಳಿಕ ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಸಹಜ ಸ್ಥಿತಿಗೆ ತರುವುದು ಒಪ್ಪಂದದ ಮೂಲ ಉದ್ದೇಶವಾಗಿತ್ತು. ಹಿಮಾಚಲ ಪ್ರದೇಶದ ಸಿಮ್ಲಾದಲ್ಲಿ ಸಹಿ ಹಾಕಿದ ಕಾರಣ ಸಿಮ್ಲಾ ಒಪ್ಪಂದ ಎಂದು ಹೆಸರಾಯಿತು. ಭಾರತ ಎದುರು ಮಂಡಿಯೂರಿ ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದ ಪಾಕಿಸ್ತಾನ ಅನೇಕ ಬಾರಿ ಒಪ್ಪಂದದ ನಿಯಮ ಉಲ್ಲಂಘಿಸಿತ್ತು. ಗಡಿಯಲ್ಲಿ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ, ನಿಯಂತ್ರಣ ರೇಖೆ ಬದಲಿಸಲು ಪ್ರಯತ್ನ, ಒಪ್ಪಂದದ ನಿಯಮ ಮೀರಿ ಕಾಶ್ಮೀರ ವಿಚಾರದಲ್ಲಿ ಸಂಘರ್ಷ. 1980ರಲ್ಲಿ ಸಿಯಾಚಿನ್ ಗ್ಲೇಸಿಯರ್ ಪ್ರದೇಶಕ್ಕೆ ಕೈ ಹಾಕುವ ಮೂಲಕ ಉಲ್ಲಂಘನೆ ಮಾಡಲಾಯಿತು. 1999ರಲ್ಲಿ ಕಾರ್ಗಿಲ್ ವಶಪಡಿಸಿಕೊಳ್ಳುವ ಪ್ರಯತ್ನದ ಮೂಲಕ ಮತ್ತೊಮ್ಮೆ ಉಲ್ಲಂಘನೆ ಮಾಡಲಾಯಿತು. ಪಾಕಿಸ್ತಾನದ ರಕ್ಷಣೆಗೆ ಗುರಾಣಿಯಂತಿದ್ದ 53 ವರ್ಷಗಳ ಹಿಂದಿನ ಒಪ್ಪಂದವನ್ನು ಪಹಲ್ಗಾಮ್ ಉಗ್ರ ದಾಳಿಯ ಬೆನ್ನಿಗೆ ಭಾರತದ ರಾಜತಾಂತ್ರಿಕ ಕ್ರಮದ ಭಾಗವಾಗಿ ಅಮಾನತಿನಲ್ಲಿಡಲಾಯಿತು. ಸಿಮ್ಲಾ ಒಪ್ಪಂದ ರೂಪುಗೊಂಡಿದ್ದು ಹೇಗೆ ಅಂದರೆ, ಭಾರತದ ವಿರುದ್ಧ 1971ರಲ್ಲಿ ನಡೆದ ಯುದ್ಧದಲ್ಲಿ ಪರಾಭವಗೊಂಡಿದ್ದ ಪಾಕಿಸ್ತಾನದ 93,000 ಸೈನಿಕರನ್ನು ಸೆರೆ ಹಿಡಿದಿದ್ದ ಭಾರತೀಯ ಸೇನೆ, ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದ ಸುಮಾರು 5,000 ಕಿಲೋಮೀಟರ್ ಭೂಪ್ರದೇಶವನ್ನು ವಶಪಡಿಸಿಕೊಂಡಿದ್ದು ಭಾರತ. ಸೈನಿಕರ ಸುರಕ್ಷಿತ ಬಿಡುಗಡೆ, ಭಾರತದ ವಶದಲ್ಲಿದ್ದ ಭೂಪ್ರದೇಶ ಮರಳಿ ಪಡೆಯುವ ಉದ್ದೇಶದೊಂದಿಗೆ ಮಾತುಕತೆಗೆ ಮುಂದಾದ ಪಾಕಿಸ್ತಾನ. ಹೊಸ ರಾಷ್ಟ್ರ ಬಾಂಗ್ಲಾದೇಶ ರಚನೆಯಾದ ಬಳಿಕ ಭಾರತದ ಪ್ರಧಾನಿ ಇಂದಿರಾ ಗಾಂಧಿ ಅವರೊಂದಿಗೆ ಶಾಂತಿಯುತ ಒಪ್ಪಂದಕ್ಕೆ ಸಹಿ ಹಾಕಿದ ಪಾಕಿಸ್ತಾನ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ, ಕಾಶ್ಮೀರ ವಿಚಾರವಾಗಿ ಹಸ್ತಕ್ಷೇಪ ಮಾಡಬಾರದು ಎಂಬ ಷರತ್ತಿನೊಂದಿಗೆ ಸಿಮ್ಲಾ ಒಪ್ಪಂದದ ರಚನೆ. ಒಪ್ಪಂದದಂತೆ ಪಾಕ್ ಸೈನಿಕರ ಬಿಡುಗಡೆ ಮಾಡಲಾಯಿತು. ಭಾರತದ ವಶದಲ್ಲಿದ್ದ ಪಾಕಿಸ್ತಾನ ಭೂಪ್ರದೇಶ ಮುಕ್ತವಾಯಿತು. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಕೈಗೊಂಡ ರಾಜತಾಂತ್ರಿಕ ಕ್ರಮಗಳನ್ನೇ ನಕಲು ಮಾಡಿದ ಪಾಕಿಸ್ತಾನವು ಉಭಯ ದೇಶಗಳ ನಡುವಿನ ಸಿಮ್ಲಾ ಒಪ್ಪಂದ ರದ್ದುಪಡಿಸುವುದಾಗಿ ಪ್ರಕಟಿಸಿದೆ. ಸಿಮ್ಲಾ ಒಪ್ಪಂದದ ನಿಬಂಧನೆಗಳು ಯಾವುವು ಅಂದರೆ, ಉಭಯ ದೇಶಗಳ ಪರಸ್ಪರ ಪ್ರಾದೇಶಿಕ ಸಮಗ್ರತೆ ಗೌರವಿಸಬೇಕು, ಆಯಾ ದೇಶದ ಆಂತರಿಕ ವಿಚಾರಗಳಲ್ಲಿ ಒಬ್ಬರಿಗೊಬ್ಬರು ಹಸ್ತಕ್ಷೇಪ ಮಾಡಬಾರದು, ಅಂತಾರಾಷ್ಟ್ರೀಯ ಗಡಿಯಲ್ಲಿ ನಿಯೋಜಿಸಲಾದ ಉಭಯ ದೇಶಗಳ ಸೇನಾಪಡೆಗಳನ್ನು ಹಿಂತೆಗೆದುಕೊಳ್ಳಬೇಕು, ಬಾಂಗ್ಲಾದೇಶ ಯುದ್ಧದ ಬಳಿಕ ಜಾರಿಯಾದ ಒಪ್ಪಂದದಂತೆ ಕದನ ವಿರಾಮ ನಿಯಮ ಗೌರವಿಸಬೇಕು, ಗಡಿ ನಿಯಂತ್ರಣ ರೇಖೆಯನ್ನು ಅತಿಕ್ರಮಿಸಿ ಮುಂದುವರಿಯಬಾರದು, ಗಡಿ ಉಲ್ಲಂಘನೆ, ಏಕಪಕ್ಷೀಯವಾಗಿ ನಿಯಂತ್ರಣ ರೇಖೆ ಬದಲಿಸಲು ಯತ್ನಿಸಬಾರದು, ಸಂವಹನ, ನವೀಕರಣ, ಟೆಲಿಗ್ರಾಫ್, ಅಂಚೆ, ವಿಮಾನಯಾನ ಸಂಬಂಧಗಳ ಸುಧಾರಣೆ, ಸಾಂಸ್ಕೃತಿಕ ಹಾಗೂ ವಿಜ್ಞಾನ ಕ್ಷೇತ್ರದಲ್ಲಿಯೂ ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು.
ಸಿಮ್ಲಾ ಒಪ್ಪಂದದ ಭಾರತದ ಮುಂದಿನ ಆಯ್ಕೆ ಏನೆಂದರೆ, ಕಾಶ್ಮೀರದ ವಿಚಾರವಾಗಿ ಭಾರತ ಯಾವುದೇ ಕ್ರಮ ಜರುಗಿಸಲು ನೆರವಾಗಲಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಭೂಪ್ರದೇಶದಲ್ಲಿ ನೀತಿ ನಿಯಮ ಬಿಗಿಗೊಳಿಸಲು ದಾರಿಯಾಗಿದೆ. ಭಾರತದ ಆಂತರಿಕ ವಿಷಯದಲ್ಲಿ ಮೂರನೆಯವರ ಮಧ್ಯಸ್ಥಿಕೆಗೆ ಅವಕಾಶವಿಲ್ಲ ಎಂದು ಪ್ರತಿಪಾದಿಸಬಾರದು. ಕಾಶ್ಮೀರ ವಿಚಾರದಲ್ಲಿ ಯಾವುದೇ ಬಾಹ್ಯ ಒತ್ತಡವಿಲ್ಲದೆ ದೃಢ ನಿರ್ಧಾರ ಕೈಗೊಳ್ಳಲು ರಹದಾರಿ. ಗಡಿ ನಿಯಂತ್ರಣ ರೇಖೆ ಗುರುತಿಸಿದ್ದ ಒಪ್ಪಂದ ತಾತ್ಕಾಲಿಕವಾಗಿ ರದ್ದುಗೊಂಡಿರುವುದು ಪಿಒಕೆ ಭಾಗದಲ್ಲಿ ಅಕ್ರಮವಾಗಿ ನೀತಿ ಅಳವಡಿಸಿಕೊಳ್ಳಬಾರದು. ಪಿಒಕೆಯಲ್ಲಿ ಹೆಚ್ಚು ಅಭಿವೃದ್ಧಿ ಯೋಜನೆ ರೂಪಿಸಿ ಆ ಪ್ರದೇಶದ ಜನರ ಜತೆ ನೇರ ಸಂಪರ್ಕ ಸಾಧಿಸಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.